ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೇದ್ಯ ಮಲ್ನಾಡ್. ವಿಸಿಟ್ ಮಾಡಿ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಈ ಪದ ಕೇಳಿ ರೋಸೆದ್ದೋಗ್ಬಿಟ್ಟಿದ್ದೀವಿ. ಇದೊಂಥರ ಕುಡಿಯೋ ನೀರಿಗೂ ದುಡ್ಡು, ಬಿಸಾಡೋ ಕಸಕ್ಕೂ ದುಡ್ಡು, ಕರೆಂಟಿಗೂ ದುಡ್ಡು ಜಾಸ್ತಿ, ಹಾಲಿಗೂ ದುಡ್ಡು ಜಾಸ್ತಿ. ಧಾಮ್ ಧೂಮ್ ಅಂತ ಪ್ರೈವೇಟ್ ವೆಹಿಕಲಲ್ಲಿ ಓಡಾಡೋಣ ಅಂದರೆ ಪೆಟ್ರೋಲು ಡೀಸೆಲ್ ರೇಟ್ ಕೇಳೋಕ್ಕಾಗ್ತಿಲ್ಲ. ಸರಿ ಹೋಗ್ಲಿ ಬಿಡು, ಬಸ್ಸಲ್ಲೇ ಓಡಾಡೋಣ ಅಂದರೆ ಬಸ್ ಟಿಕೆಟ್ನ ತಗೊಳಕ್ಕಾಗ್ತಿಲ್ಲ. ಇಂತಹ ಪರಿಸ್ಥಿತಿ. ಏನು ಮಾಡೋಣ, ಯಾರಿಗೆ ಹೇಳೋಣ, ಯಾರು ಕೇಳ್ತಾರೆ ನಮ್ಮ ಪ್ರಾಬ್ಲಮ್ನ ಅನ್ನೋ ಪರಿಸ್ಥಿತಿಗೆ ನಾವೆಲ್ಲರೂ ಬಂದುಬಿಟ್ಟಿದ್ವಿ. ದುಬಾರಿ ದುನಿಯಾದಲ್ಲಿ ಬದುಕೋದೇ ಕಷ್ಟ ಆಗ್ಬಿಟ್ಟಿದ್ದಪ್ಪ. 3 ಹೊತ್ತು ತಿನ್ನೋರು 2 ಹೊತ್ತಿಗೆ ತಿನ್ನೋ ಪರಿಸ್ಥಿತಿನ ತಂದಿಟ್ಕೊಬಿಟ್ಟಿದ್ದೀವಿ ನಾವು ಅನ್ನುವಂತಹ ಚಿಂತೆ ಎಲ್ಲರನ್ನೂ ಕಾಡ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ದುಬಾರಿ ದುನಿಯಾ, ಬೆಲೆ ಏರಿಕೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟಾಗಿದೆ, ಯಾಕೆ ನಮಗೆ ಇಷ್ಟೊಂದು ಕಷ್ಟ ಆಗ್ತದೆ ಬೆಲೆ ಏರಿಕೆಯಿಂದ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಶಾಕು ಬೆಳಗಾದ್ರೆ ಬರೀ ಈ ಬೆಲೆ ಏರಿಕೆಯ ಶಾಕೆ. ಅದು ದುಬಾರಿ, ಇದು ದುಬಾರಿ, ಎಲ್ಲವೂ ದುಬಾರಿ. ಯಾವ್ದು ಬಿಟ್ಟಿದಾರಪ್ಪ ಇವರು? ಅದ್ರ ರೇಟ್ ಹೆಚ್ಚಾಯ್ತು, ಇದ್ರ ಪ್ರೈಸು ಹೈಕ್ ಆಯ್ತು, ನೀರು ದುಬಾರಿ, ಬೇಡವೇ ಬೇಡ, ಬಸ್ಸಿನ ಉಸಾಬರಿ ಭಾರಿ ಚೆನ್ನಾಗಿ ಬರ್ದಿದ್ದಾರೆ. ಸ್ಕೂಲ್ ಬಸ್ ಫೀಸು ಜಾಸ್ತಿ, ಬದುಕೋದೇ ದೊಡ್ಡ ಕುಸ್ತಿಯಾಗೋಗ್ಬಿಟ್ಟಿದೆ. ಹಾಲು ಕುದಿಸಂಗಿಲ್ಲ, ಸಿಲಿಂಡರ್ ಆನ್ ಮಾಡಂಗಿಲ್ಲ, ಹಾಲಿಗೂ ರೇಟ್ ಜಾಸ್ತಿ, ಈ ಕಡೆ ಸಿಲಿಂಡರು ಕೂಡ ರೇಟ್ ಜಾಸ್ತಿ. ಗಾಡಿಗೆ ಡೀಸೆಲ್ ಹಾಕ್ಸಂಗಿಲ್ಲ, ಕರೆಂಟನ್ನ ಕೇಳಂಗೇ ಇಲ್ಲ, ಮನೆ ಪಾರ್ಕಿಂಗಿಗೂ ದುಡ್ಡು ಕಟ್ಟಿ, ಕಸಕ್ಕೂ ಸೆಸ್ ಹಾಕಿ ವಸೂಲಿಗಿಳಿದ್ಬಿಟ್ಟಿದೆ ಸರ್ಕಾರಗಳು. ಕೇಳೋರು ಯಾರು? ಜನರಗೋಳು. ಎಕ್ಸಾಕ್ಟ್ಲಿ. ಇನ್ನು ಬೆಳಗಾದ್ರೆ ಸಾಕು, ಅದ್ರದ್ದು ರೇಟ್ ಜಾಸ್ತಿ, ಇದ್ರದ್ದು ರೇಟ್ ಜಾಸ್ತಿ ಅಂತ ಓದಿ ನಮಗೂ ಸಾಕಾಗಿದೆ, ಜನರಿಗೂ ಕೇಳಿ ಸಾಕಾಗಿದೆ. ಬಟ್ ಜನಪ್ರತಿನಿಧಿಗಳಿಗೆ ಮಾತ್ರ ಭಾರಿ ಖುಷಿ ಆಗ್ತಾ ಇದೆ. ಎಲ್ಲದನ್ನು ತಂದು ನಮ್ಮ ತಲೆ ಮೇಲೆ ಬರೆ ಎಳಿತಾ ಇರೋದಕ್ಕೆ. ಎಲ್ಲದ್ರ ರೇಟ್ ಜಾಸ್ತಿ ಆಗ್ತಾ ಇದೆ. 4 ತಿಂಗಳಲ್ಲೇ 400 ಸಲ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಲು, ಮೊಸರು, ಗ್ಯಾಸು, ಪೆಟ್ರೋಲು, ಡೀಸೆಲು, ಮೊನ್ನೆ 50 ರೂಪಾಯಿ ಸಿಲಿಂಡರು. ರಾಜ್ಯ ಸರ್ಕಾರಕ್ಕೆ ಬೈಯೋದಾ ಅಥವಾ ಕೇಂದ್ರ ಸರ್ಕಾರಕ್ಕೆ ಹೇಳೋದಾ? ಇಬ್ರು ಕೂಡ ಕಾಂಪಿಟೇಷನ್ಗೆ ಬಿದ್ದುಬಿಟ್ಟಿದ್ದಾರೆ. ಅವ್ರು ಜಾಸ್ತಿ ಮಾಡಿದ್ರೆ ಇರು, ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಪೆಟ್ರೋಲ್ ಡೀಸೆಲ್ ಅವ್ರು ಜಾಸ್ತಿ ಮಾಡಿದ್ರ, ಬೇಳೆಕಾಳಿಗೆ ನಾನು ಮಾಡ್ತೀನಿ ಇರು ಅಂತ. ಹಾಲಿಗೆ ರೇಟ್ ಜಾಸ್ತಿ ಮಾಡೋಣ ಅಂತ ಇವ್ರು ಹಂಗೆ ಜಾಸ್ತಿ ಮಾಡಿದ್ರ, ತಡೀರಿ ಸಿಲಿಂಡರಿಗೆ ರೇಟ್ ಜಾಸ್ತಿ ಮಾಡೋಣ ಅಂತ ಸೆಂಟ್ರಲ್ನವರು. ಓಕೆ, ಈ ದರ ಏರಿಕೆಗೆ ಸಂಬಂಧಪಟ್ಟಂತೆ ಎಷ್ಟು ಚರ್ಚೆ ಮಾಡಿದ್ರೂ ಸಾಕಾಗಲ್ಲ. ಜನರ ಗೋಳು ಕೇಳಿ ನಮ್ಮ ಕಿವಿಗೆ ರಕ್ತ ಬರ್ತಾ ಇದೆಯೇ ಹೊರತು ಆ ಗೋಳನ್ನು ಪರಿಹರಿಸೋಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ದರ ಏರಿಕೆಗೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ಆಗಿ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ದಿನ ಬೆಳಗಾದ್ರೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ಬೀಳ್ತಾನೆ ಇದೆ. ಅತ್ತ ರಾಜ್ಯ ಸರ್ಕಾರ, ಇತ್ತ ಕೇಂದ್ರ ಸರ್ಕಾರ ಎರಡೂ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಾ ಇವೆ. ಇವೆಲ್ಲದರ ಮಧ್ಯೆ ಬೀದಿಗೆ ಬಿದ್ದಿರೋದು ಬೆಂಗಳೂರು ಜನ. ಯಾಕಂದ್ರೆ ಬೆಂಗಳೂರಿಗೆ ರಾಜ್ಯದ ಬೇರೆ ಕಡೆಗೆ ಹೋಲಿಸಿದ್ರೆ ಈ ಬೆಲೆ ಏರಿಕೆಯ ಶಾಕ್ ಸ್ವಲ್ಪ ಜಾಸ್ತಿನೇ. ಒಂದೊಂದೇ ಲಿಸ್ಟ್ ಇಲ್ಲಿದೆ ನೋಡಿ. ದುಬಾರಿ ಬೆಂಗಳೂರು. ಇಂದಿನಿಂದಲೇ ನೀರಿನ ಬೆಲೆ ಏರಿಕೆ ಜಾರಿ. ಸ್ಕೂಲ್ ಬಸ್ ಫೀಸ್ ಕಿಲೋಮೀಟರ್ಗೆ 2 ರೂಪಾಯಿ ಹೆಚ್ಚಳ. 20 ಲೀಟರ್ ನೀರಿನ ದರ 10 ರೂಪಾಯಿಗೆ ಏರಿಕೆ. ಗ್ಯಾಸ್ ಸಿಲಿಂಡರ್ ದರ 50 ರೂಪಾಯಿ ಏರಿಕೆ. ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಮತ್ತೆ ಏರಿಕೆ. ಅಂದ್ರೆ ಇವತ್ತಿಂದಾನೇ ನೀರಿನ ದರ ಜಾಸ್ತಿ ಆಗುತ್ತೆ, ಸ್ಕೂಲ್ ಬಸ್ ಫೀಸ್ ಜಾಸ್ತಿ ಆಗುತ್ತೆ. ಈಗಾಗಲೇ 5 ರೂಪಾಯಿ ಇದ್ದ 10 ಲೀಟರ್ನ ಬಾಟಲ್ 10 ರೂಪಾಯಿಗೆ ಏರಿಕೆಯಾಗಿದೆ. ಸ್ವಲ್ಪ ದಿನ ಬಿಎಂಟಿಸಿ ಬಸ್ ಟಿಕೆಟ್ ದರ ಕೂಡ ಜಾಸ್ತಿ ಆಗುತ್ತೆ. ದುಬಾರಿ ಬೆಂಗಳೂರು. ನಂದಿನಿ ಹಾಲು ಮೊಸರು ಲೀಟರ್ಗೆ 4 ರೂಪಾಯಿ ಏರಿಕೆ. ಟೀ ಕಾಫಿ ದರ 5 ರಿಂದ 10 ರೂಪಾಯಿ ಹೆಚ್ಚಳ. ವಿದ್ಯುತ್ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಡೀಸೆಲ್ ಸೆಸ್ ಮತ್ತೆ 2 ರೂಪಾಯಿ ಏರಿಕೆ. ಕಸ ಸಂಗ್ರಹದ ಸೆಸ್ 50 ರೂಪಾಯಿ. ಮನೆಯಲ್ಲಿ ಕಾರ್ ಪಾರ್ಕಿಂಗ್ ಶುಲ್ಕ. ಮನೆ ನಿಮ್ದೇ ಇದ್ರೂ ಕಾರಿನ ಪಾರ್ಕಿಂಗ್ ಇದ್ರೆ ಅದಕ್ಕೆ ಸಪರೇಟ್ ಟ್ಯಾಕ್ಸ್ ಕಟ್ಟಬೇಕು. ಆ ಲೆಕ್ಕ ಬಿಡಿ. ಇವತ್ತಿಂದ ನೀರಿನ ರೇಟ್ ಜಾಸ್ತಿ ಆಗ್ತಿದೆ. ಡೊಮೆಸ್ಟಿಕ್ ಕನೆಕ್ಷನ್ ಅಂದ್ರೆ ಗೃಹ ಬಳಕೆಗೆ ಗರಿಷ್ಠ ಲೀಟರ್ಗೆ 1 ಪೈಸೆ ಹೆಚ್ಚಳವಾಗುತ್ತೆ. 0 ಯಿಂದ 8,000 ಲೀಟರ್ ಸ್ಲ್ಯಾಬ್ಗೆ 1 ಲೀಟರ್ಗೆ 0.15 ಪೈಸೆ ಜಾಸ್ತಿ ಆಗುತ್ತೆ.
8ರಿಂದ 25 ಸಾವಿರ ಸ್ಲ್ಯಾಬ್ಗೆ ಲೀಟರ್ಗೆ 0.40 ಪೈಸೆ ಜಾಸ್ತಿ ಆಗುತ್ತೆ. 25 ಸಾವಿರ ಲೀಟರ್ಗಿಂತ ಜಾಸ್ತಿ ಬಳಕೆ ಮಾಡ್ತಿದ್ರೆ ಲೀಟರ್ಗೆ 0.80 ಪೈಸೆ ಏರಿಕೆಯಾಗುತ್ತೆ. 50 ಸಾವಿರದಿಂದ 1 ಲಕ್ಷ ಲೀಟರ್ ನೀರು ಬಳಕೆ ಮಾಡ್ತಿದ್ರೆ 1 ಪೈಸೆ ಹೆಚ್ಚಳವಾಗಲಿದೆ. ಇನ್ನು ರಾಜ್ಯ ಸರ್ಕಾರ ಡೀಸೆಲ್ ಸೆಸ್ ಜಾಸ್ತಿ ಮಾಡಿದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಎರಡರ ಮೇಲೂ ಅಬಕಾರಿ ಸುಂಕ ಜಾಸ್ತಿ ಮಾಡಿ ಅದನ್ನ ಜನರಿಂದ ತಗೊಳ್ತಾ ಇಲ್ಲ ಅಂತ ಹೇಳ್ತಿದೆ. ಎಲ್ಲ ನೋಡ್ಕೊಂಡ ಖಾಸಗಿ ಬಸ್ಸಿನವರು ಲಾರಿ ಮತ್ತು ಬಸ್ ಮಾಲೀಕರು ದರ ಜಾಸ್ತಿ ಮಾಡೋದಾಗಿ ಹೇಳಿದ್ದಾರೆ. ಏನು ರಾಜ್ಯದಲ್ಲಿ ಡೀಸೆಲ್ ದರ 2 ರೂಪಾಯಿ ಏರಿಸಿದ್ದಾರೆ. ಅದೇ ರೀತಿಯಲ್ಲಿ ಕೇಂದ್ರವು ಕೂಡ ತನ್ನ ಅಬಕಾರಿ ಸುಂಕವನ್ನು ಏರಿಸಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಾರ್ವಜನಿಕರಿಗೆ ಒಂದೇ ಅಲ್ಲ, ಖಾಸಗಿ ಸಾರಿಗೆ ಸಂಘಟನೆಗಳಿಗೆ, ಖಾಸಗಿ ಸಾರಿಗೆಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ನಾವು ಕೂಡ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದು ಈಗ ಆಲ್ರೆಡಿ ಶಕ್ತಿ ಯೋಜನೆಯಿಂದ ಕುಗ್ಗಿ ಹೋಗಿರ್ತಕ್ಕಂಥ ಒಂದು ಉದ್ದಿಮೆಗೆ ಮತ್ತೊಮ್ಮೆ ಬರೆ ಎಳೆಯುವಂಥ ಕೆಲಸ ಆಗಿದೆ. ನಾವು ವಿಧಿ ಇಲ್ಲದೆ ಇವತ್ತು ಖಾಸಗಿಯವರೇ ಕೂಡ ದರವನ್ನು ಹೆಚ್ಚು ಮಾಡುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ನಾವೇನೇ ದರವನ್ನು ಇವತ್ತು ಹೆಚ್ಚು ಮಾಡಿದರೆ ಕೂಡ ಇವತ್ತು ಪ್ರಯಾಣಿಕರು ಇಲ್ಲದೇ ಇರತಕ್ಕಂಥ ಖಾಸಗಿ ಸಾರಿಗೆ ದೊಡ್ಡ ಮಟ್ಟದಲ್ಲಿ ತನಗೆ ಹೊಡೆತವನ್ನು ತಿಂದು ಕೂಡ ಸೇವೆಯನ್ನು ನಾವು KSRTC ಮತ್ತು BMTC ದರವನ್ನು ಹೆಚ್ಚು ಮಾಡಿದಾಗಲೂ ಕೂಡ ಮಾಡಿಲ್ಲ. ಪೇರೆಂಟ್ಸ್ಗಳಿಗೂ ಕೂಡ ಹೊರೆ ಆಗಬಾರ್ದು ಯಾರು. ಅದೇ ಥರದಲ್ಲಿ ನಮಗಳಿಗೂ ಕೂಡ ಈ ದುಬಾರಿ ಒಂದು ಕಾಲದಲ್ಲಿ ನಮಗಳಿಗೂ ಕೂಡ ಯಾವುದೇ ಒಂದು ಲಾಸ್ ಆಗಬಾರ್ದು. ಈ ಥರದಲ್ಲಿ ಮಾಡಿ ನಮ್ಮ ಒಂದು ಯೋಚನೆ ಮಾಡಿ ಎಷ್ಟನ್ನು ಹೈಕ್ ಮಾಡಬೇಕು, ಬೆಲೆ ಅಂದರೆ ಟ್ಯಾರಿಫನ್ನು ಎಷ್ಟು ಜಾಸ್ತಿ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ. ಮನೆ ನೀರು, ಕುಡಿಯೋ ನೀರು, ಹಾಲು, ಮೊಸರು, ಗ್ಯಾಸು, ಕರೆಂಟು, ಕಾಫಿ, ಟೀ, ಸ್ಕೂಲ್ ಬಸ್ಸು, BMTC ಬಸ್ಸು, ಪಾರ್ಕಿಂಗ್ ಫೀಸು, ಹಣ್ಣು, ತರಕಾರಿ ಎಲ್ಲಾ ಸೇರಿ ಬೆಂಗಳೂರಿನ ಜನ ಬದುಕೋದು ದುಬಾರಿಯಾಗಿದೆ ಅನ್ನೋದಂತೂ ಸತ್ಯ ನೋಡಿ. ಶಕ್ತಿ ಯೋಜನೆ ಪಡ್ಕೊಂಡು ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋರು, ಗೃಹಲಕ್ಷ್ಮಿ 2000 ತಗೊಂಡು ಬದುಕೋರು ಕೂಡ ಈ ಎಲ್ಲ ದರ ಏರಿಕೆಯನ್ನ ಅನುಭವಿಸಲೇಬೇಕು. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್. ಇವತ್ತು ಈ ದುಬಾರಿ ದುನಿಯಾದ ಬಗ್ಗೆನೇ ಚರ್ಚೆ ಮಾಡೋಣ. ಚರ್ಚೆಗೆ ಪ್ಯಾನಲ್ನಲ್ಲಿ ನಾವು ಯಾವ್ಯಾವುದೋ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳನ್ನೆಲ್ಲ, ರಾಜಕಾರಣಿಗಳನ್ನೆಲ್ಲ ಕರೆಸಿಲ್ಲ. ಅಗತ್ಯ ಇಲ್ಲ ಅವ್ರನ್ನ ಕರೆಸೋದು. ಬೇಕಾಗಿರೋದು ಯಾರಿಗಳಿಗೆ ಸಮಸ್ಯೆ ಆಗ್ತಾ ಇರೋದು? ಜನಸಾಮಾನ್ಯರಿಗೆ, ನಮ್ಮಂಥವ್ರಿಗೆ, ನಿಮ್ಮಂಥವ್ರಿಗೆ. ಇವತ್ತು ಪ್ಯಾನಲ್ಗೂ ಕೂಡ ಅವ್ರನ್ನೇ ಕರೆಸಿದ್ವಿ. ವೆಲ್ಕಮ್ ಮಾಡ್ತೀನಿ. ಮೊದಲಿಗೆ ದಾಮೋದರ್ ಅಂತ ಸ್ಕೂಲ್ ಬಸ್ ಸಂಘದವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಅಭಯಶೀಲ ಗೃಹಿಣಿ, ಪ್ರಮುಖವಾಗಿ ಇವ್ರುಗಳನ್ನೇ ಹೆಚ್ಚಾಗಿ ಮಾತಾಡಿಸ್ಬೇಕು, ಮನೆ ಹೆಂಗೆ ನಿಭಾಯಿಸ್ತಾ ಇದ್ದಾರೆ ಅಂತ. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಅರುಣ್ ಕುಮಾರ್, ಸಾಮಾಜಿಕ ಕಾರ್ಯಕರ್ತರು. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿರಾಗ್ ಅಂತ, ಹೆಂಗೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಕೇಳೋಣ ಅವ್ರನ್ನು. NSUI ಪ್ರೆಸಿಡೆಂಟ್ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ಸೋ ಇದೀಗ ನಮ್ಮ ಜೊತೆಗೆ ವಿನೋದ ಅಂತ ಗೃಹಿಣಿ ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಸಾಧ್ಯ ಆದರೆ ಇನ್ನೊಂದಷ್ಟು ಜನರನ್ನ ಪ್ಯಾನಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಕಾರ್ಯಕ್ರಮ ಶುರು ಮಾಡ್ತೀನಿ. ಮೊದಲಿಗೆ ಹೆಣ್ಮಕ್ಳಿಂದನೇ ಕೇಳ್ತೀನಿ. ಯಾಕೆ ಹೆಣ್ಮಕ್ಳು ಅಂದರೆ ಎಲ್ಲದರಲ್ಲೂ ಫಸ್ಟ್ ಅಂತಲ್ಲ, ಏನೇ ಬೆಲೆ ಏರಿಕೆ ಆದರೂ ಮನೇಲಿ ತಟ್ಟೋದು ನಮಗೆ, ನಿಮ್ಗಳಿಗೆ ಮಾತ್ರ. ಸೊ ಹೇಳಿ, ಈ ಬೆಲೆ ಏರಿಕೆ ಎಷ್ಟು ಖುಷಿ ಕೊಡ್ತಾ ಇದೆ ನಿಮಗೆ? ಬೆಲೆ ಏರಿಕೆ ಎಲ್ಲಿ ಖುಷಿ ಕೊಡುತ್ತೆ ಮೇಡಮ್? ಯಾವ ರೀತಿ ಜೀವನ ನಡೆಸೋದು, ಮತ್ತೆ ಮಕ್ಕಳನ್ನ ಓದಿಸೋದು, ಮನೆ ನಿಭಾಯಿಸೋದು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ಏನೀಗ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅವ್ರಿಗೆ ಇಷ್ಟ ಬಂದಂಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸ್ಥಳೀಯವಾಗಿ ಯಾವ ರೀತಿ ಬಡವರು ಕಷ್ಟನ ಅನುಭವಿಸ್ತಾ ಇದ್ದಾರೆ ಅಂತೇಳಿ ಸ್ವಲ್ಪ ಗಮನಕ್ಕೆ ತಗೊಂಡು ಕೇಂದ್ರ ಸರ್ಕಾರನೂ ಅಷ್ಟೇ, ಈಗ ಬೆಲೆ ಏರಿಕೆ ನೀವು ಮಾಡ್ತೀರಾ, ಅದೇ ರೀತಿ ಕೂಲಿ ಕಾರ್ಮಿಕರಿಂದ ಹಿಡಿದು ಉನ್ನತ ಸ್ಥಾನದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸಂಬಳನೂ ಜಾಸ್ತಿ ಮಾಡಬೇಕು. ಯಾಕಂತಂದರೆ ರೈತರಿಗೆ ನೀವೇನು ಕೊಡ್ತಾ ಇದ್ದೀರಾ ಮತ್ತು ಈ ಕಾರ್ಮಿಕರಿಗೆ ಏನು ಕೊಡ್ತಾ ಇದ್ದೀರಾ ಅನ್ನೋದು ನಿಮಗೆ ಗಮನದಲ್ಲಿಲ್ಲ. ಬೆಲೆ ಏರಿಕೆಗಳನ್ನ ಅಷ್ಟೇ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ಈಕ್ವಲ್ ಮಾಡಬೇಕಂತಂದರೆ ಅವ್ರ ಸಂಬಳಗಳನ್ನು ಜಾಸ್ತಿ ಮಾಡಿ ನೀವು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ರೆ ನಿಭಾಯಿಸೋದಕ್ಕೆ ಈಸಿ ಆಗುತ್ತೆ. ಮನೆ ಸಂಸಾರ
ಬಹುಶಃ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ. ಯಾಕಂತಂದರೆ ರಾಜ್ಯ ಸರ್ಕಾರ ಒಂಥರ ನಿರ್ಧಾರ ತಗೊಂಡ್ರೆ ಕೇಂದ್ರ ಸರ್ಕಾರ ಒಂಥರ ನಿರ್ಧಾರ ತಗೊಳ್ತದೆ. ಪೈಪೋಟಿಗೆ ಬಿದ್ದಿದ್ದಾರೆ ಅಷ್ಟೇ. ಆ ಪೈಪೋಟಿ ಇವ್ರು ಮಾಡಿದ್ರು ಅವರು ಅಂತ. ಇನ್ನು ಅಭಯಶೀಲ ಅವರೇ, ನೀವು ಹೇಳಿ, ಮನೆ ದೂಗ್ಸೋಕೆ ಎಷ್ಟೊಂದು ಖುಷಿಯಾಗಿ ಎಕ್ಸೈಟ್ ಆಗಿದ್ದೀರಿ ದಿನ ಕೆಳದ್ರೆ ನೀವು? ಅಯ್ಯೋ, ಇವಾಗ ನಡೀತಾ ಇರೋ ಒಂದು ಕೆಲಸ ಕಾರ್ಯಗಳು ಮತ್ತು ಹೆಣ್ಮಕ್ಳಿಗೆ ಆಗ್ತಿರೋಂಥ ಶೋಷಣೆ ಮತ್ತು ಈ ದುಬಾರಿ ದುನಿಯಾದಲ್ಲಿ ಯಾವಾಗಪ್ಪ ನಾವು ಸಾಯೋಣ ಅನ್ನೋ ಮಟ್ಟಕ್ಕೆ ನಿಜವಾಗ್ಲೂ ಆಗೋಗಿದೆ. ಯಾಕಂತಂದರೆ ಪ್ರತಿ ದಿವಸ ಎದ್ದಿದ ತಕ್ಷಣ ಹಾಲು ಬೇಕು, ಹಾಲಿನ ರೇಟ್ ಜಾಸ್ತಿ, ಕಾಫಿ ಪುಡಿ ರೇಟ್ ಜಾಸ್ತಿ, ಆಮೇಲೆ ನೀರಿನ ರೇಟ್ ಜಾಸ್ತಿ, ಕರೆಂಟ್ ಬಿಲ್ಲು, ಪ್ರತಿಯೊಂದಕ್ಕೂ ಬೆಳಗ್ಗೆ ನಾವೇನು ಮಾಮೂಲಿಯಾಗಿ ದಿನಬಳಕೆ ವಸ್ತುಗಳನ್ನ ತಗೋತೀವಿ, ಪ್ರತಿಯೊಂದ್ರ ಬೆಲೆನೂ ಅಧಿಕವಾಗಿದೆ. ಮತ್ತು ಇದನ್ನ ಕೇಳೋರೆ ಯಾರು ಇಲ್ಲ. ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ ಮೇಡಮ್ ಇದನ್ನ? ಮನೆಯಿಂದ ಹೊರಗೆ ಹೋಗಿ ದುಡಿಯೋ ಗಂಡಸ್ರು ಹೆಂಗ್ ಗೊತ್ತಾ, ಇಷ್ಟೇ ಕಣೆ ನನ್ನ ಕೈಲಿ ಆಗಿದ್ದು ಮನೆ ನಿಭಾಯಿಸು ಅಂತಾರೆ. ಹೌದು ಹೌದು. ಅಷ್ಟು ದುಡ್ಡಲ್ಲಿ ನೀವು ಮನೆ ಮಕ್ಳನ್ನ ಸಾಕ್ಬೇಕು, ನೆಮ್ಮದಿಯಾಗಿ ನೋಡ್ಕೋಬೇಕು, ಅದೇನ್ ಕಷ್ಟ ಆಗ್ತಿದೆ? ಅದು ಒಂದು ದೊಡ್ಡ ಸಮಸ್ಯೆ. ನಮ್ಗೆ ಒಂದು ಆಘಾತ ಅಂತಾರಲ್ಲ, ಆ ತರ ದಿನನಿತ್ಯ ಆಘಾತ ಆಗ್ತಾನೇ ಇದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಇವಾಗ ಹೆಣ್ಮಕ್ಳೆಲ್ಲ ಅಯ್ಯೋ ಏನ್ ಮಾಡೋದು, ತಿಂಡಿಗೆ ಇಷ್ಟು ರೇಟ್ ಆಗಿದೆ, ಎಣ್ಣೆಗೆ ಇಷ್ಟು ರೇಟ್ ಆಗಿದೆ, ಬೇಳೆಕಾಳು ಇಷ್ಟು ರೇಟ್ ಆಗೋಗಿದೆ, ಅವ್ರು ಕೊಟ್ಟಿರೋ ದುಡ್ಡು ಸಾಕಾಗಲ್ಲ ಅಂತ ಜಗಳ ಆಡ್ಕೊಂಡು ಗಂಡಂದಿರ ಹತ್ರ ಇನ್ನು ಮನಸ್ತಾಪಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಹೆಣ್ಮಕ್ಳು ಮಕ್ಕಳಿಗೆ ಏನ್ ಕೊಡ್ಸೋದು? ಮಕ್ಕಳು ಕೇಳ್ತಾರೆ, ಹಣ್ಣುಗಳು ಕೇಳ್ತಾರೆ, ತರಕಾರಿಗಳು, ಡ್ರೈ ಫ್ರೂಟ್ಸು ಈ ತರದ ಪ್ರತಿಯೊಂದು ಬೆಲೆ ಮ್ಯಾನೇಜ್ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಗೃಹಿಣಿಗಳು ಮನೆಯಲ್ಲಿ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದಾರೆ. ಮತ್ತೆ ಈಗ ಫೀಸ್ಗಳು ಸ್ಯಾಲರಿ ಹೈಕ್ ಆಗುತ್ತಾ ಹೇಳಿ? ಅದಾದ್ರೂ ಆದ್ರೆ ಇಲ್ಲಿ ಹೆಂಗೋ ಸರಿದೂಗಿಸ್ ಅಲ್ಲ, ಕೆಲ್ಸಗಳೇ ಸಿಗ್ತಾ ಇಲ್ಲ. ಕೆಲ್ಸ ಹೋಗಿದೆ ಅಂತ ಮನೆಯಲ್ಲಿ ಬಂದು ಕೂತ್ಕೊಂಡ್ರೆ ಹೆಣ್ಮಕ್ಳೇ ಸರಿದೂಗಿಸ್ಬೇಕು. ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳುಗಳು ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು? ಬರೀ 8-10 ಸಾವಿರಕ್ಕೋಸ್ಕರ ಅವರು ದುಡಿತಾರೆ. ಆ 10,000ದಲ್ಲಿ ಅವ್ರ ಬಾಡಿಗೆನೆ ಕಟ್ತಾರ, ಮಕ್ಳು ಫೀಸೇ ಕಟ್ತಾರ. ಈ ತರ ದಿನನಿತ್ಯದ ಆಗು ಹೋಗುಗಳು ಖರ್ಚುಗಳನ್ನೇ ನಿಭಾಯಿಸ್ಕೋತಾರ. ಹೇಗೆ, ಏನ್ ಪ್ರಾಬ್ಲಮ್, ಹೇಗೆ ಮೇಂಟೈನ್ ಮಾಡೋದು ಮನೇನ ಅನ್ನೋದನ್ನೇ ಗೃಹಿಣಿಯರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕೆ ಒಂದು ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ನಿಜವಾಗ್ಲೂ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ, ನಡ್ಸೋದಕ್ಕೆ ಆಗೋದಿಲ್ಲ. ಅದೊಂಥರ ಅದಕ್ಕೆ ಹೇಳಿದ್ದು, ಸ್ಟೇಟ್ ಸೆಂಟ್ರಲ್ ನವರು ಕಾಂಪಿಟೇಷನ್ ಬಿದ್ದುಬಿಟ್ಟಿದ್ದಾರೆ. ಒಬ್ರ ಮೇಲೆ ಒಬ್ರು ಹೇಳ್ತಾರೆ. ಹಾಲಿನ ರೇಟ್ ಜಾಸ್ತಿ ಮಾಡ್ತೀರಾ ನೀವು? ತಡೀರಿ, ನಾನು ಮೊಸರು ಇದು ಸಿಲಿಂಡರ್ ರೇಟ್ ಜಾಸ್ತಿ ಮಾಡ್ತೀನಿ. ಇವ್ರು ಇನ್ನೊಂದು ರೇಟ್ ಜಾಸ್ತಿ ಮಾಡಿದ್ರ, ಅವರು ಪೆಟ್ರೋಲು ಡೀಸೆಲು ಅಂತಾರೆ. ಕಾಂಪಿಟೇಷನ್ಗೆ ಬಿದ್ದುಬಿಟ್ಟಿದ್ದಾರೆ. ಸರ್ ನೀವು ಹೇಳಿ, ಈಗ ಈ ಸ್ಕೂಲ್ ಬಸ್ಸು ಅಂತಲ್ಲ, ಕ್ಯಾಬ್ ಓಡಿಸೋರು, ಆಟೋದವರು, ಕಾರು ಗೀರು ಅಂದರೆ ಈ ಬಸ್ಸು ಎಲ್ರಿಗೂ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿ ನೀವೊಂಥರ ಈ ಕಡೆ ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಗಾಡಿಗೆ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ EMI ತಗೊಂಡಿರ್ತೀರಿ, ಮತ್ತೊಂದ್ ಕಡೆ ಟೋಲ್ ಕಟ್ಟಬೇಕು, ಪಾರ್ಕಿಂಗ್ ಮಾಡ್ತೀನಿ ಅಂದ್ರೆ ಅದಕ್ಕೂ ದುಡ್ಡು ಕಟ್ಟಬೇಕು. ಎಷ್ಟು ಕಷ್ಟ ಆಗ್ತಿದೆ ನಮಗೆ? ತುಂಬ ತೊಂದರೆ ಆಗ್ತಾ ಇದೆ ಮೇಡಮ್. ಇದೇನು ಅಂದರೆ ಬರೀ ಡೀಸೆಲ್ ಅಂದರೆ ಒಂದೇ ಅಲ್ಲ, ಟ್ಯಾಕ್ಸು, ಇನ್ಶೂರೆನ್ಸು, ಸ್ಪೇರ್ ಪಾರ್ಟ್ಸು, ಆಮೇಲೆ ನಾವು ಗ್ಯಾರೇಜ್ಗೆ ಹೋದ್ಮೇಲೆ ಅವ್ರದ್ದು ಲೇಬರ್ ಜಾಸ್ತಿ. ನೆಕ್ಸ್ಟು ನಾವು ಲೇತ್ಗೆ ಹೋದರೆ 1ಕ್ಕೆ 2ರಷ್ಟು ಚಾರ್ಜ್ ಮಾಡ್ತಾಯಿದ್ದಾರೆ. ಕೇಳಿದ್ರೆ ಅವರು ಕರೆಂಟು, ವಿದ್ಯುತ್ ಬಿಲ್ಲೆಲ್ಲ ಜಾಸ್ತಿ ಬರ್ತಾಯಿದೆ, ನಮ್ಗೆ ಕೊಡಲೇಬೇಕು ನೀವು ಅಂತ ಡಬಲ್ ಮಾಡ್ತಾ ಇದ್ದಾರೆ. ನಾವು ಇವಾಗ ಶಾಲಾ ವಾಹನಗಳು ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅವರಿಗೆ ಹೆಚ್ಚು ಕಮ್ಮಿ 300ರಿಂದ 500 ರೂಪಾಯಿ ತನಕ ಜಾಸ್ತಿ ಮಾಡಬೇಕು ಅಂತ ಇದ್ದೀವಿ. ದಿನನಿತ್ಯದ ಖರ್ಚುಗಳು ಬೇರೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಥರ ದೊಡ್ಡ ಮನಸ್ಸು ಎಲ್ರಿಗೂ ಬರಲ್ವಲ್ಲ ಸರ್? ಈಗ ಸಂಬಳ ಕೇಳಿ ನೀವು ಜಾಸ್ತಿ ಮಾಡ್ತೀರಿ, ನಮ್ಮ ಕಡೆಯವ್ರಿಗೆ ಕಷ್ಟ ಆಗ್ತಿದೆ ಅಂದರೆ, ಬಟ್ ಎಲ್ಲರೂ ಹಂಗೆ ಜಾಸ್ತಿ ಮಾಡಬೇಕಲ್ಲ. ಈಗ ಇರೋದು 2 ಆಪ್ಷನ್. ಒಂದು, 3 ಹೊತ್ತು ಊಟ ಮಾಡೋರು 2 ಹೊತ್ತು ಊಟ ಮಾಡಿಕೊಂಡು ಸಾಕಪ್ಪ ಸರಿಯಾಗಿ ಹಿಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ಬೇಕು. ಇಲ್ಲ ಅಂದರೆ ಯಾವ ಕಂಪನಿಗಳಲ್ಲಿ ಅಥವಾ ಎಲ್ಲಿ ಕೆಲಸಕ್ಕೆ ಹೋಗ್ತಿರ್ತಾರೆ ಅವ್ರು ಸಂಬಳ ಜಾಸ್ತಿ ಮಾಡಬೇಕು. ಇದು 2 ಆಪ್ಷನ್. ಇವ್ರಗಳ ಹತ್ರ ಹೋಗಿ ನಮ್ಮ ಸಮಸ್ಯೆ ಹೇಳ್ಕೊಳಕ್ಕಾಗಲ್ಲ. ಇಲ್ಲ ಮೇಡಮ್, ನಾವೇನೋ ದೊಡ್ಡವರು 3 ಹೊತ್ತು ಊಟ ಮಾಡೋದು 2 ಹೊತ್ತು ಮಾಡ್ಬಿಡ್ಬೋದು. ಮಕ್ಕಳಿಗೆಲ್ಲ ಏನು ಮಾಡೋದು? ಸುಮ್ಮನೆ ಮಾತಿಗೆ ಹೇಳಿದೆ ಸರ್, ಹಂಗೆ ಯಾರು 3 ಹೊತ್ತು ಇದ್ದವ್ರು 2 ಹೊತ್ತು ಹೊಟ್ಟೆ ಏನು ಉಪವಾಸ ಬಿಡೋಕ್ಕಾಗಿಲ್ಲ. ಇನ್ನು ಅರುಣ್ ಕುಮಾರ್ ಅವರೇ, ನೀವು ಹೇಳಿ, ಈ ಬೆಲೆ ಏರಿಕೆ ಅದರಲ್ಲೂ ಈ ದಿನಸಿ ಅಂತೆಲ್ಲ ಬಂದಾಗ ನಿಮ್ಮ ಗಮನಕ್ಕೆ ಜಾಸ್ತಿ ಬರುತ್ತೆ. ನಾವು ಇಷ್ಟೊತ್ತು ನೋಡಿ ಬರೀ ಹಾಲಿನ ರೇಟ್ ಜಾಸ್ತಿ, ಮೊಸರು ರೇಟ್ ಜಾಸ್ತಿ, ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ ಅಂತಿದ್ವಿ. ಎಕ್ಸಾಕ್ಟ್ ಆಗಿ ಒಂದೊಂದು ವಸ್ತು ಏರಿಕೆ ಎಷ್ಟೆಷ್ಟಾಗಿದೆ ಅಂತ ನಿಮ್ಗೆ ದಿನ ಬೆಳಗಾದ್ರೆ ಗೊತ್ತಾಗುತ್ತೆ. ನಾವು ಈಗ ತಾನೇ ಮಾತಾಡ್ತಿದ್ವಿ, ಮೇಡಮ್ ಕೊಬ್ಬರಿದು 120 ರೂಪಾಯಿ ಒಂದೇ ಸಲ ಜಾಸ್ತಿ ಆಗಿದೆ ಅಂತ ಹೇಳಿದ್ರಿ. 310 ರೂಪಾಯಿ ಎಷ್ಟಿತ್ತು ಮುಂಚೆ? 180 ರೂಪಾಯಿ. ಅದು ಗೊತ್ತೇ ಆಗಿಲ್ಲ ನಮಗೆ. 60 ರೂಪಾಯಿ ತೆಂಗಿನಕಾಯಿ ಕೆಜಿ ಆಗಿದೆ. ಇವ್ರಿಗೆ ಇಬ್ರಿಗೂ ಕೂಡ ಒಂದು ಮಾತು ಹೇಳಕ್ ಹೇಳ್ತೀನಿ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ವೇ ಇಲ್ಲ. ಯಾಕೆಂದ್ರೆ
ಇವರು ಜನಗಳ ಹಿತಗಳನ್ನು ಕಾಪಾಡೋ ನಿಟ್ಟಿನಲ್ಲಿ ಸರ್ಕಾರಗಳು ಸಂಪೂರ್ಣ ವಿಫಲ ಆಗಿದೆ. ಇವ್ರ ಮೇಲೆ ಅವ್ರ ಮೇಲೆ ಇವರು ಅಲ್ಲ ರೀ, ಇವ್ರು ಪ್ರತಿಭಟನೆ ಮಾಡೋ ಟೈಮಲ್ಲಿ 50 ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದೆ, ಅವ್ರು ಅದನ್ನ ಕೇಳಕ್ ಹೋದ್ರೆ ಇವ್ರು ನೀವು ಮಾಡಿಲ್ವಾ ನಾವು ಮಾಡಿಲ್ವಾ ಅಂತ. ಅಲ್ಲ, ಯಾವ ನೈತಿಕತೆ ಮೇಡಮ್ ಇವ್ರಿಗೆ? ಈ ಸರ್ಕಾರಗಳಿಗೆ ನೈತಿಕತೆನೇ ಇಲ್ಲ ಮೇಡಮ್. ಇವ್ರಿಗೆ ನಿಜವಾಗ್ಲೂ ಜವಾಬ್ದಾರಿ ಇಲ್ಲ. ಇವ್ರಿಗೇನು ಅಂದ್ರೆ 5 ವರ್ಷ ಮಾಡಬೇಕು, ಗೋರ್ಕೊಬೇಕು, ಚೆನ್ನಾಗಿ ನುಣ್ಣು ಗೋರ್ಕೊಂಡ್ಬಿಟ್ಟು ಕರ್ನಾಟಕನ ಬರದ್ ಮಾಡಿ ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರೆ ಅಷ್ಟೇ ಹೊರತು ಇವ್ರಿಗೆ ನೈತಿಕತೆ ಇಲ್ವೇ ಇಲ್ಲ. ಮಾತಾಡ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಯಾರ್ಯಾರ ಕಷ್ಟ ಹೆಂಗೆ ಯಾರ್ಯಾರು ಎಷ್ಟೆಷ್ಟು ಸಮಸ್ಯೆನ ಹೇಗೆ ಅನುಭವಿಸ್ತಾ ಇದ್ದಾರೆ, ಸರಿದೂಗಿಸ್ಕೊಳ್ಳೋದು ಹೇಗೆ, ಯಾರಿಗೆ ಕೇಳೋಣ, ಇದನ್ನ ಮಾತಾಡೋಣ, ಚರ್ಚೆ ಮಾಡೋಣ.